ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲಿ ಯಾರು ಕಾಣಿಸ್ತಾ ಇಲ್ಲ ಮನೇಲಿ? ಯಾರೇ? ನಿಮ್ಮ ಮಗ ಅವನ ಹೆಂಡತಿ ಎಲ್ಲಿ ಹೋದ್ರು? ನನ್ಗ್ಯಾಕೋ ಅನುಮಾನ, ನಿಮ್ಮ ಮಗ ತನ್ನ ಹೆಂಡತಿನ ನನ್ನಿಂದ ಕದ್ದು ಮುಚ್ಚಿ ಆಫೀಸ್ಗೆ ಏನಾದ್ರೂ ಕರ್ಕೊಂಡು ಹೋಗ್ಬಿಟ್ಟಿದಾನ ಅಂತ. ಅಮ್ಮ, ಮೊದ್ಲು ನೀನ್ ಈ ಅನುಮಾನದ ಬುದ್ಧಿನ ಬಿಡು. ನೀನ್ ಇದೇ ರೀತಿ ಎಲ್ರ ಮೇಲೂ ಅನುಮಾನ ಪಡ್ತಿದ್ರೆ ಒಂದಲ್ಲ ಒಂದ್ ದಿವಸ ನಿನ್ ಜೀವನದ ಮೇಲೆ ನಿನಗೆ ನಂಬಿಕೆ ಹೊಟ್ಟೋಗುತ್ತೆ. ಭಾಷಣ ಬಿಗಿಯೋದ್ ಬಿಟ್ಟು ಮೊದ್ಲು ಅವ್ರು ಎಲ್ಲಿ ಹೋಗಿದಾರೆ ಹೇಳು. ಯಾಕಮ್ಮ 60ಕ್ಕೆ ಅರಳು ಮರಳು ಅಂತಾರೆ, ನಿನಗೆ 60 ಆಗೋಯ್ತಾ? ನೀನೇ ತಾನೇ ಅವ್ರಿಬ್ರನ್ನ ಮಾರ್ಕೆಟ್ಗೆ ಕಳ್ಸಿದ್ದು. ಏನು ನಾನ್ ಮಾರ್ಕೆಟ್ ಕಳ್ಸಿದ್ನ? ಯಾವಾಗ್ಲೇ? ಅದೇ ಅಮ್ಮ, ಚಿಕ್ಕಮ್ಮ ಕಾಲ್ ಮಾಡಿ ಚಿಕ್ಕಪ್ಪನ ಬಗ್ಗೆ ಹೇಳ್ತಿದ್ರಲ್ಲ, ಅವಾಗ ವರಣ್ಣ ಮತ್ತೆ ವರಲಕ್ಷ್ಮಿ ಇಬ್ರು ಬಂದು ನಾವು ಮಾರ್ಕೆಟ್ಗೆ ಹೋಗ್ತೀವಿ ಅಂತ ನಿನ್ ಮುಂದೆನೆ ಹೇಳಿದ್ರಲ್ಲ. ನೀನೇ ಹೋಗ್ ಬನ್ನಿ ಅಂತಾನು ಹೇಳ್ದೆ. ಸರಿ ಹೋಯ್ತು, ನಿಮ್ ಚಿಕ್ಕಮ್ಮನ್ ಕಾಲ್ ಬಂತು ಅಂತಂದ್ರೆ ಇವಳ ಕಾಲು ಭೂಮಿ ಮೇಲೆ ನಿಲ್ಲಲ್ಲ. ಪ್ರಪಂಚ ಎಲ್ಲ ಮರ್ತು ಮನೆ ಮನೆ ಕತೆ ಮಾತಾಡ್ತಾ ಇರ್ತಾರೆ. ಇವಳಿಗೆ ಎಲ್ಲಿ ಗೊತ್ತಾಗತ್ತೆ? ಹೌದಾ, ಅವ್ರು ಮಾರ್ಕೆಟ್ಗೆ ಹೋದ್ರಾ? ಹೌದಮ್ಮ, ನಾವು ಮಾರ್ಕೆಟಿಗೆ ಹೋಗಿದ್ದು ಆಯ್ತು, ನೀನ್ ಹೇಳಿರೋ ತರಕಾರಿ ತಂದಿದ್ದು ಆಯ್ತು. ಎಲ್ಲಿ ಬ್ಯಾಗ್ ತೋರ್ಸು. ಹಾ ಸರಿ, ಹಾಗಾದ್ರೆ ಮಾರ್ಕೆಟ್ಗೆ ಹೋಗಿದ್ರಿ ಅಂತ ಆಯ್ತು. ನನ್ನ ಹತ್ರ ಸುಳ್ಳು ಹೇಳಿ ಎಲ್ಲಿ ಆಫೀಸ್ಗೆ ಹೋಗಿದಾಳೋ ಅಂತ ಅನ್ಕೊಂಡಿದ್ದೆ. ಇಲ್ಲ, ನಿಜನೇ ಹೇಳಿದಿರಿ. ಅತ್ತೆ, ನಿಮ್ಗಿಷ್ಟವಾಗ ಎಲ್ಲಾ ತರಕಾರಿನೂ ತಂದಿದ್ದೀನಿ. ಬೆಂಡೆಕಾಯಿ, ಹುರುಳಿಕಾಯಿ ಎಲ್ಲಾನು ತಂದಿದ್ದೀನಿ. ನಿಮ್ಗಿಷ್ಟವಾಗಿರೋ ಪಲ್ಯನೇ ಮಾಡ್ಕೊಡ್ತೀನಿ. ಅದ್ ಏನ್ ಮಾಡ್ತೀಯೋ ಮಾಡು. ಅಂತೂ ಅಣ್ಣ ಅದಕ್ಕೆ ಇಬ್ರು ಸೇರ್ಕೊಂಡು ಅಮ್ಮಂಗೆ ಹಾಗಲ್ಕಾಯಿ ತಿನ್ನಿಸ್ತಾ ಇದ್ದಾರೆ. ಅಬ್ಬಾ, ಗೊತ್ತಿತ್ತು ನನಗೆ ನಮ್ಮಮ್ಮ ಹೀಗೆ ಹೇಳ್ತಾರೆ ಅಂತ. ಅದಕ್ಕೆ ಬ್ಯಾಗ್ ತುಂಬಾ ತರಕಾರಿ ತಂದಿದ್ದು. ನನಗೋಸ್ಕರ ನೀವು ಎಷ್ಟು ಕಷ್ಟ ಅನುಭವಿಸ್ತಿದ್ದೀರಾ. ಇದೆಲ್ಲ ನಂಗೆ ಕಷ್ಟ ಅಲ್ವೇ ಬರ, ನೀನು ಅಂದ್ರೆ ಇಷ್ಟ ಅಷ್ಟೇ. ಇವಾಗ ಬಾ, ಪಲ್ಯ ಮಾಡೋಣ. ನನ್ನ ಗಂಡ ಮೊದಲೇ ಪಾಖಂಡ ಪಂಡಿತ. ಪ್ರಕಾಂಡ ಪಂಡಿತ ಯಾವುದೋ ಒಂದು. ನನ್ನ ಗಂಡ ಪ್ರಶ್ನೆಗಳಿಗೆ ಉತ್ತರ ನೀಡಲಿಲ್ಲ ಅಂತ ಅವ್ರ ಮಾತುಗಳನ್ನೇ ಕೇಳೋದಿಲ್ವೇ ನೀವು? ನಾವು ಯಾರ ಮಾತು ಕೇಳಬೇಕು, ಯಾರ ಮಾತು ಕೇಳಬಾರ್ದು ಅನ್ನೋದು ನಾನು ನನ್ನ ಗಂಡ ಡಿಸೈಡ್ ಮಾಡಬೇಕು. ಯಾಕಂದ್ರೆ ಇದು ನಮ್ಮ ಜೀವನದ ಪ್ರಶ್ನೆ ಅಲ್ವಾ? ಇದಪ್ಪ ಮಾತು ಅಂದ್ರೆ. ಅಮ್ಮ, ನೀವು ಹೇಳಿ. ಪ್ರೀತಿ ದೇವ್ರಿದ್ದಂಗ, ದೇವ್ರಿಗೆ ಗ್ರಹಗತಿಗಳ ಆತಂಕ ಇರಬಾರ್ದು. ಹಂಗ ಪ್ರೀತಿಗೂ ಗ್ರಹಗತಿಗಳಾಗ್ಲಿ ಮುಹೂರ್ತ ಆಗ್ಲಿ ಅಡ್ಡ ಬರಬಾರ್ದು. ಇವರಿಬ್ರು ಸೇರೋಗಳಿಗೆ ಎಂಥದ್ದೇ ಆದ್ರೂ ಅದು ಅಮೃತಗಳಿಗೆ ಆಗಿರ್ತೈತಿ. ಕಲ್ಮಶ ಇಲ್ದೇ ಇರೋ ಮನ್ಸಿಂದ 2 ಹಾರೋ ಹಕ್ಕಿಗಳು ಸೇರ್ತಾವ ಅಂದ್ರ ಅದನ್ನ ಮುಹೂರ್ತ ಅನ್ನೋ ಬಂಧನದಲ್ಲಿ ಯಾಕೆ ಇಡ್ತೀರ್ರಿ? ಈ ಜೋಡಿ ಜೀವಿಗಳು ಖುಷಿಯಾಗಿದ್ರ ಈ ಮನಿ ನೆಮ್ಮದಿಯಾಗಿರ್ತೈತಿ. ಈ ಮನಿ ನೆಮ್ಮದಿಯಾಗಿದ್ರ ನೀವೆಲ್ರ ಜೀವನನೂ ಸಂತೋಷದಿಂದ ಇರ್ತದ. ವಿಚಾರ ಮಾಡ್ರಿ. ಆಹಾ, ಚಿನ್ನದಂತ ಮಾತು. ಲೇ ವಿಶಾಲು,
ಇನ್ಯಾಕೆ ತಡ, ನಾಳೆನೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಶಾಸ್ತ್ರಕ್ಕೆಲ್ಲ ವ್ಯವಸ್ಥೆ ಮಾಡ್ಬಿಡು. ಅಮ್ಮೋರೆ, ಇದನ್ನ ಯಾಕಬೇಕಿತ್ತು? ಇದರಲ್ಲಿ ತಪ್ಪೇನಿದೆ ಸುಬ್ಬು? ನೀನು ನನ್ನ ಮಗಳು ಮದುವೆ ಆಗಿದ್ದೀರಾ, ನೀವಿಬ್ರು ಒಂದಾಗಬೇಕು. ನೀವಿಬ್ರು ಒಂದಾದ್ರೆ ತಾನೇ ಸಂಬಂಧ ಚೆನ್ನಾಗಿರೋದು, ಸಂಸಾರ ಬೆಳೆಯೋದು. ಆದರೂ ಏನೋ ಆದರೂ ಹೋದ್ರು ಅಂತ ರಾಗ ಹೇಳ್ತಾ ಇದೆಯಾ? ನಂದಿನಿ ಅಮ್ಮೋರೇ ಆಶೀರ್ವಾದ ಮಾಡ್ತಾ ಇದ್ರೆ ಇನ್ನೇನಪ್ಪ ಚಿಂತೆ? ಅಲ್ಲಪ್ಪ, ಮುಹೂರ್ತ ಅಂತೆಲ್ಲ ಹೇಳಿ. ಸುಬ್ಬು, ಪ್ರೀತಿನೇ ದೇವರು ಅಂತ ನಂಬುವಂಥ ನೆಲ ನಮ್ದು. ಪ್ರೀತಿನೇ ದೇವರು ಅಂದಮೇಲೆ ಪ್ರೀತಿಸೋರೆಲ್ಲ ಭಕ್ತರು ಅಲ್ವಾ? ದೇವ್ರನ್ನ ನೋಡೋದಕ್ಕೆ ಭಕ್ತರಿಗೆ ಮುಹೂರ್ತ ಎಲ್ಲ ಬೇಕಾ? ಕೇಳಿಸ್ಕೊಂಡೇನೋ? ಇಂಥ ಮಾತುಗಳನ್ನ ಬುಕ್ಕಲ್ಲಿ ಬರೆದಿಟ್ಕೋ. ಪ್ರೀತಿ ವಿಷಯದಲ್ಲಿ ಮುಹೂರ್ತಕ್ಕಿಂತ ಮನಸ್ಸು ಮುಖ್ಯ. ಅದನ್ನೇ ಅಮ್ಮವರು ಹೇಳ್ತಾ ಇರೋದು. ನನ್ನ ಕಣ್ಮುಂದೆನೇ ನನ್ನ ಮಗಳು ಅಳಿಯ ಓಡಾಡ್ಕೊಂಡಿದ್ದಾರೆ. ಆದರೂ ಅವರಿಬ್ರು ಇನ್ನೂ ಒಂದಾಗಿಲ್ಲ ಅಂದರೆ ನನಗೆ ಬೇಜಾರಾಗಲ್ವಾ? ಮಗಳು ಅಳಿಯನ ಜೀವನ ಸರಿ ಮಾಡೋದು ತಾಯಿಯಾಗಿ ನನ್ನ ಕರ್ತವ್ಯ. ಆದರೂ ಅಮ್ಮೋರೆ, ನೀವು ಇಲ್ಲಿ ಬಂದಿರೋ ಕಾರಣನೇ ಬೇರೆ ಅಲ್ವಾ? ಸುಬ್ಬು, ಅದು ನನಗೆ ಗೊತ್ತಿದೆ. ನಾನಿಲ್ಲಿ ಬಂದಿರೋದು ನನ್ನ ಮಗಳಿಗೆ ಪ್ರೀತಿ ಕೊಡೋದಕ್ಕೆ ಅಂತ. ಹಾಗಂತ ನಾನು ಅವಳ ಪ್ರೀತಿಗೆ ಸಪೋರ್ಟ್ ಮಾಡದೇ ಇರ್ತೀನ? ಮೊದಲಾದರೆ ನಾನು ಅವಳಿಂದ ದೂರ ಇದ್ದೆ. ಆದರೆ ಈಗ ಇಲ್ಲೇ ಇದೇ ಮನೇಲಿ ಅವಳ ಜೊತೆ ಇದ್ದೀನಿ. ಈಗ ನಾನು ಸುಮ್ಮನೆ ಇರ್ತೀನ? ಮಗಳು ಅಳಿಯನ ಜೀವನ ಸರಿ ಮಾಡೆ ನಾನು ನನ್ನ ಮುಂದಿನ ಹೆಜ್ಜೆ ಇಡೋದು. ಸರಿ ಅಮ್ಮೋರೆ, ನೀವು ಹೇಳ್ದಾಗೆ ಆಗಿ. ಅಂತೂ ನನ್ನ ಮಗನ ಕಡೆನೂ ಒಪ್ಪಿಗೆ ಸಿಕ್ಕಾಯ್ತು. ಹಾಗಿದ್ರೆ ನಾಳೆನೆಲ್ಲ ವ್ಯವಸ್ಥೆ ಮಾಡಿಬಿಡ್ತೀರಿ. ರಾಮಣ್ಯಮ್ಮವರಂತೂ ನಿಮ್ಮ ಮಾತಿಗೆ ಅಲ್ಲೇ ಒಪ್ಪಿಗೆ ಸೂಚಿಸ್ಬಿಟ್ರು. ಇನ್ನೇನು ನಾಳೆ ಒಳ್ಳೆ ಶುಭ ಮುಹೂರ್ತದಲ್ಲಿ ಜೋಡಿಗಳು ಒಂದಾಗಬೇಕು ಅಷ್ಟೇ. ಅಪ್ಪ, ನನ್ನ ಮಗಳು ಇಷ್ಟು ನಾಚ್ಕೋತಾಳೋ ಇಲ್ವೋ, ಆದರೆ ನನ್ನ ಅಳಿಯ ಅಂತೂ ನಾಚ್ಕೋತಾನೆ. ಇವನು ಸ್ವಲ್ಪ ಹಾಗೆ ಅಮ್ಮೋರೆ. ಇಂಥ ವಿಷಯದಲ್ಲಿ ಹುಡುಗಿರಿಗಿಂತ ಇವನು ಜಾಸ್ತಿ ನಾಚ್ಕೊತಾನೆ. ಸುಬ್ಬು, ನೀನು ಮತ್ತೆ ನನ್ನ ಮಗಳು ನಾಳೆಯಿಂದ ಒಟ್ಟಿಗೆ ಬದುಕೋದಕ್ಕೆ ಶುರು ಮಾಡ್ತೀರಾ. ಇಬ್ರು ಒಂದು ಕ್ಷಣನೂ ಬಿಟ್ಟಿರದೆ ಜೊತೆಯಾಗೇ ಇರ್ತೀರಾ. ಅದಕ್ಕೆ ಏನು ಮೊರೆ? ಸುಬ್ಬು, ಇವತ್ತು ಒಂದು ದಿನ ನನ್ನ ಮಗಳು ನನ್ನ ಮಡ್ಲಲ್ಲಿ ಮಲ್ಗೋ ಹಾಗೆ ಮಾಡ್ತೀಯಪ್ಪ. ನನ್ನ ಮಗಳು ನನ್ನ ಮಡ್ಲಲ್ಲಿ ಮಲಗಿದ್ರೆ ನೆಮ್ಮದಿಯಿಂದ ಅವಳ ಮುಖ ನೋಡ್ತಾ ನನ್ನ ನೋವನ್ನೆಲ್ಲ ಮರಿಬೋದು. ಆಯ್ತಮ್ಮರೆ, ನಿಮ್ಮ ಆಸೆಗಳನ್ನ ನೆರವೇರಿಸೋದೇ ನಮ್ಮ ಕರ್ತವ್ಯ. ನಿಮ್ಮ ಮಡ್ಲಲ್ಲಿ ನಿಮ್ಮ ಮಗಳು ಮಲಗಿರ್ತಾರೆ. ಓಕೆನಾ? ಸಂತೋಷನಾ? ಶ್ರಾವಣಿ ಸುಬ್ರಹ್ಮಣ್ಯ